ನಮಸ್ಕಾರ. ಈ ಭಾರತೀಯ ಸಾಕ್ಷ್ಯ ಅಧಿನಿಯಮದ 3ನೇ ಘಟಕದ ಕೊನೆಯ ವಿಡಿಯೋ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದರಲ್ಲಿ ನಾನು ಈಗಾಗಲೇ 3 ಭಾಗಗಳಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಸೆಕ್ಷನ್ 94, 95 I have done one video. Then 95 proviso I have done second video, and 96 to 100 I have done the third video. This is third, this is second, this is first. Third video nalli we have discussed about ambiguity. So these are the things so far we have discussed. 94-95 ಒಂದು ವಿಡಿಯೋ ಮಾಡಿದ್ದೀನಿ. 95ಕ್ಕೆ ಸಂಬಂಧಪಟ್ಟಂತಹ ಪ್ರೊವಿಸೋಗಳು, ಅವಕ್ಕೆ ಎಕ್ಸೆಪ್ಷನ್ಸು ಅಂತ ಹೇಳ್ತೀವಿ, ವಿನಾಯಿತಿಗಳು ಅಂತ ಹೇಳ್ತೀವಿ, ಅಥವಾ ಅಪವಾದಗಳು ಅಂತ ಹೇಳ್ತೀವಿ, ಅವುಗಳನ್ನು ಮಾಡಿದ್ದೀವಿ. ಆಮೇಲೆ 96 to 100 ನಾನು ಆಂಬಿಗ್ಯೂಟಿ ಬಗ್ಗೆ ಮಾತಾಡಿದ್ದೀನಿ. ಆಂಬಿಗ್ಯೂಟಿನಲ್ಲಿ ಪೆಟೆಂಟ್ ಆಂಬಿಗ್ಯೂಟಿ, ಆಮೇಲೆ ಲ್ಯಾಟೆಂಟ್ ಆಂಬಿಗ್ಯೂಟಿ ಬಗ್ಗೆ ಮಾತಾಡ್ತೀನಿ. ಅಲ್ಲದೆ ಕ್ಲಿಯರ್ ಇರ್ತಕ್ಕಂತಹ ಡಾಕ್ಯುಮೆಂಟಿನ ಬಗ್ಗೆ ಮಾತಾಡಿದ್ದೀನಿ. ಯಾವುದಕ್ಕೆ ಎವಿಡೆನ್ಸ್ ಕೊಡಬೇಕಾಗ್ತದೆ, ಯಾವುದಕ್ಕೆ ಕೊಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಈ ಆಂಬಿಗ್ಯೂಟಿಗೆ ಸಂಬಂಧಪಟ್ಟಂತಹ ಇನ್ನೆರಡು ಸೆಕ್ಷನ್ಗಳು ಉಳಿದಿದ್ದಾವೆ. 101, 102 we have to discuss, and 103 is not so important, but 101, 102 are very important, and 102 connects to 94 again. 102 ಒಂದ್ಸಲ ಓದಿ 94, 95 ಒಂದ್ಸಲ ಓದಿಬಿಟ್ರೆ ಅಗೇನ್ ವಿಲ್ ಬಿ ಪುಟ್ ಟು ಕನ್ಫ್ಯೂಷನ್. ಸೊ ಆ ಕನ್ಫ್ಯೂಷನ್ನು ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ದೇರ್ ಫಾರ್ ನಾವು ಸ್ಟ್ರೇಟ್ ಅವೇ ಲೆಟ್ ಅಸ್ ಗೋ ಟು ಸೆಕ್ಷನ್ 101. 101ಗೆ ಹೋಗೋಣ. ಸೆಕ್ಷನ್ 101. One hundred we have discussed already. 100 we have discussed. We have to go to 101. Section 101. 101, 102 are our studies today. Again, before actually seeing my notes, let us see the Baer Act. Let us see the Baer Act. This is the Baer Act. We will come to Baer Act section 101. 101 has got a illustration. Section 102, 102 has got a illustration. ಈ ಎರಡು ಸೆಕ್ಷನನ್ನು ನಾನು ನಿಮಗೆ ಇಲ್ಲಿ ಫಸ್ಟು ಕ್ರಿಟಿಕಲ್ ಅನಾಲೈಸಿಸ್ ಮಾಡ್ತೀನಿ. ಐ ವಿಲ್ ಡೂ ದ ಅನಾಲೈಸಿಸ್ ಹಿಯರ್. ಓಕೆ, ದೆನ್ ವಿ ವಿಲ್ go to our notes. Section 101, ಕಲಮು 101. Evidence as to the meaning of illegible characters etc. Illegible characters etc. ಇಲ್ಲಿ ನೋಡಿ, illegible, commonly intelligible characters, not commonly intelligible characters, foreign language, obsolete, technical, local, regional expressions, abbreviations, and of words used in a particular sense. Of words used in a particular sense. ಈ ರೀತಿ ಇದ್ದಾಗ ಯಾವುದೇ ಒಂದು ದಸ್ತಾವೇಜು ನಿಮಗೆ ಇಲ್ಲೆಜಿಬಲ್ ಇದ್ದಾಗ ಬರೆದಿರ್ತಾರೆ. ನಾವು ಎಕ್ಸಾಮಿನೇಷನ್ನಲ್ಲಿ ಭಾಳಷ್ಟು ಸ್ಕ್ರಿಪ್ಟ್ಗಳನ್ನು ನೋಡ್ತೀವಿ, ಸ್ಟೂಡೆಂಟ್ಸ್ ಸ್ಕ್ರಿಪ್ಟ್ಗಳನ್ನು. ಆ ಲಿಪಿಗಳನ್ನು ನಾವು ನೋಡಿ ಅರ್ಥ ಮಾಡಿಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ನಮ್ಮ ಮುಂದೆ. ಅದಕ್ಕೆ ಇಲ್ಲೆಜಿಬಲ್ ಅಂತ. ನೋಡಿದ್ರೆ ದಾಖಲೆಯನ್ನು ಓದಲಿಕ್ಕೆ
ಓದಲಿಕ್ಕೆ ಅಸಾಧ್ಯವಾದಂತಹ, ಓದಿ ಅದರ ಅರ್ಥವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅಸಾಧ್ಯವಾದಂತಹ, ದಟ್ ಈಸ್ ಇಲ್ಲೆಜಿಬಲ್. ನಾಟ್ ಕಾಮನ್ಲಿ ಇಂಟೆಲಿಜಿಬಲ್ ಕ್ಯಾರೆಕ್ಟರ್ಸ್. ಸಾಮಾನ್ಯವಾಗಿ ನಾವೇನು ಓದುತ್ತೀವಿ ಆ ಥರದ ಲಿಪಿಗಳಿಲ್ಲ ಅದರಲ್ಲಿ ಅಂತಾಗ, ಅಥವಾ ಅದು ವಿದೇಶಿ ಭಾಷೆಯಾಗಿದ್ದರೆ, ಅಥವಾ ಆ ಭಾಷೆ ನಶಿಸಿ ಹೋದಂಥದ್ದಾಗಿದ್ದರೆ. ಈಗ ನೋಡಿ, ಹಳೆಗನ್ನಡದಲ್ಲಿ ಬರೆದಂತಹ ಅನೇಕ ಶಾಸನಗಳಿದ್ದಾವೆ. ಬಟ್ ಈಗ ನಾವು ಮಾಡರ್ನ್, ನೀವು 21st ಜನ್ಜಿ, ನಿಮಗೆ ಹಳೆಗನ್ನಡದಲ್ಲಿ ಎಲ್ಲಿ ನೀವು ಓದಿರ್ತೀರಿ? ದಟ್ ಈಸ್ ಆಬ್ಸಲ್ಯೂಟ್ ರೈಟ್. ದೆನ್ ಇಫ್ ದ ಲ್ಯಾಂಗ್ವೇಜ್ ಈಸ್ ಹೈಲಿ ಟೆಕ್ನಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಷೆ ಅದಾಗಿದ್ದರೆ, ಅಥವಾ ಆ ಭಾಷೆಯಲ್ಲಿ ಸ್ಥಳೀಯವಾಗಿ ಉಪಯೋಗಿಸ್ತಕ್ಕಂತಹ ಶಬ್ದಗಳು ಅಡಕವಾಗಿದ್ದರೆ, ಅಥವಾ ಒಂದೊಂದು ರೀಸನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಪ್ರೆಷನ್ಗಳಿದ್ದರೆ, ಅಥವಾ ಅಬ್ರಿವೇಷನ್ಸ್ ಇದ್ದರೆ, LIC, FCI ಈ ರೀತಿಯಾದಂತಹ ಅಬ್ರಿವೇಷನ್ಸ್ ಇದ್ದರೆ, ವರ್ಡ್ಸ್ ಯೂಸ್ಡ್ ಇನ್ ಎ ಪೆಕ್ಯುಲಿಯರ್ ಸೆನ್ಸ್, ಆ ಶಬ್ದಗಳನ್ನು ಒಂದು ವಿಶೇಷವಾದಂತಹ ಉದ್ದೇಶಕ್ಕೆ ಬಳಸಲಾಗ್ತಿತ್ತು ಅಂತಂದರೆ, ಈ ರೀತಿಯ ಅಂಶಗಳನ್ನು ಒಳಗೊಂಡಂತಹ ದಾಖಲೆಗಳಿಗೆ ಎವಿಡೆನ್ಸ್ ಮೇ ಬಿ ಗಿವನ್ ಕೊಡಬಹುದು. ಎವಿಡೆನ್ಸ್ ಮೇ ಬಿ ಗಿವನ್. ಏನು ಇವುಗಳ ಅರ್ಥ ಏನು ಅಂತ, ಆ ಒಂದು ಈ ರೀತಿ ಇರುವಂತಹ ದಾಖಲೆಯನ್ನು, ಯಾವುದಾದ್ರೂ ಒಂದು ಕಾರಣ ಇರ್ಬೋದು, ಇರುವಂತಹ ದಾಖಲೆಯಲ್ಲಿ ಆ ವಸ್ತು ಶಬ್ದಗಳ, ಆ ವಾಕ್ಯಗಳ ಅರ್ಥವೇನು ಎನ್ನುವುದರ ಬಗ್ಗೆ ನೀವು ಏನು ಕೊಡ್ಬೋದು? ಓರಲ್ ಎವಿಡೆನ್ಸ್ ಕೊಡ್ಬೋದು, ಸಾಕ್ಷ್ಯವನ್ನು ಕೊಡ್ಬೋದು ಅನ್ನೋದನ್ನು ಸೆಕ್ಷನ್ 101 ಹೇಳುತ್ತೆ. ಇಟ್ ಟಾಕ್ಸ್ ಅಬೌಟ್ ನಾಟ್ ಆಂಬಿಗ್ಯೂಟಿ. ನಾವು ಓದ್ಬೋದು, ಓದಿದ ಮೇಲೆ ನಮಗೆ ಅಸ್ಪಷ್ಟತೆ ಕಾಣುತ್ತೆ. ಇಲ್ಲಿ ಹಂಗಲ್ಲ, ಆ ಒಂದು ಲಿಪಿ ಸರಿಯಾಗಿ ಬರೆದಿರ್ಲಿಕ್ಕಿಲ್ಲ, ಬರೆದಂತಹ ಲಿಪಿಯ ಭಾಷೆ ಬೇರೆ ಇರ್ಬೋದು, ಫಾರಿನ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಸ್ಥಳೀಯ ಭಾಷೆ ಇರ್ಬೋದು, ಅಥವಾ ಅವರು ಬರೆದಂತಹ ವ್ಯಕ್ತಿಗೆ ಆ ಒಂದು ಶಬ್ದದ ಅರ್ಥವೇ ಬೇರೆ ಆಗಿರ್ಬೋದು, ಪಿಕ್ಯುಲಿಯರ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಮೌಖಿಕ ಸಾಕ್ಷ್ಯಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಸೆಕ್ಷನ್ 101 ಹೇಳುತ್ತೆ. ಅದಕ್ಕೆ ಒಂದು ಇಲಸ್ಟ್ರೇಷನ್ ಕೊಟ್ಟಾರೆ, ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನೋಡಿ. ಎ ಸ್ಕಲ್ಪ್ಚರ್ ಎಗ್ರೀಸ್ ಟು ಸೆಲ್ ಟು ಬಿಗೆ ಅವನೇನು ಮಾಡ್ತಾನೆ, ಮಾರಾಟ ಮಾಡಲಿಕ್ಕೆ ಒಂದು ಒಪ್ಪಿಗೆ ಪತ್ರವನ್ನು ಬರೀತಾನೆ. ಹಿ ರೈಟ್ಸ್ ಎ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟಲ್ಲಿ ಏನಿದೆ? ಸೆಲ್ಸ್ ಟು ಬಿ ಆಲ್ ಮೈ ಮಾಡ್ಸ್ ಅಂತಿದೆ. ಹಿಯರ್ ದ ವರ್ಡ್ ಮಾಡ್ಸ್ ಈಸ್ ನಾಟ್ ಫುಲ್ಲಿ ರಿಟನ್. ನಾವು ಪ್ಲೀಸ್ ಅಂತ ಬರಿತೀವಿ. ವಿಲ್ ರೈಟ್ ಪ್ಲೀಸ್ ಲೈಕ್ ದಿಸ್. ದಿಸ್ ಈಸ್ ಪ್ಲೀಸ್ ಇನ್ ಅವರ್ ಲ್ಯಾಂಗ್ವೇಜ್. ಸಮಟೈಮ್ಸ್ ವಿ ರೈಟ್ ಇಟ್ ಇನ್ ಎ ಅಬ್ರಿವೇಷನ್ ಫಾರ್ಮ್, ಪ್ಲೀಸ್. ಓಕೆ. ಆಮೇಲೆ ಬ್ರಾಟ್ ಫಾರ್ವರ್ಡ್ BF ಅಂತ ಬರಿತೀವಿ, ಬ್ರಾಟ್ ಫಾರ್ವರ್ಡ್. ಕ್ಯಾರಿ ಫಾರ್ವರ್ಡ್ C⁻F ಅಂತ ಬರಿತೀವಿ. ಈ ರೀತಿ ಇದ್ದಾಗ ಇದನ್ನು ಮಾಡ್ಸ್ ಅಂದ್ರೆ ಏನು ಅನ್ನುವ ವಿಚಾರವಾಗಿ ನೀವೇನು ಮಾಡ್ಬೋದು? ಸಾಕ್ಷ್ಯವನ್ನು ಕೊಡ್ಬೋದು. ಎ ಹ್ಯಾಸ್ ಬೋತ್ ಮಾಡೆಲ್ಸ್. ನೋಡಿ, ಎ ಹ್ಯಾಸ್ ಬೋತ್ ಮಾಡೆಲ್ಸ್ ಆ್ಯಂಡ್ ಮಾಡೆಲಿಂಗ್ ಟೂಲ್ಸ್. ನಾವು ಹಂಗಾರೆ ಮಾಡ್ಸ್ ಅಂದರೆ ಮಾಡಲಿಂಗ್ ಟೂಲ್ಸ್ ಅಂತ ತಿಳ್ಕೊಬೇಕು, ಮಾಡೆಲ್ಗಳಂತ ತಿಳ್ಕೊಬೇಕು, ಅಥವಾ ಮಾಡೆಲ್ಸು ಮತ್ತು ಟೂಲ್ಸು ಎಲ್ಲ ಒಟ್ಟಿಗೆ ಸೇರಿ ಅಂತ ತಿಳ್ಕೊಬೇಕು ಅನ್ನುವಂತಹ ಒಂದು ಇಲ್ಲಿ ಏನಾಗ್ತದೆ? ಇಲ್ಲೆಜಿಟಿವಿಟಿ ಇದೆ, ಅಂದರೆ ಕನ್ಫ್ಯೂಷನ್ ಇದೆ. ಆದ್ದರಿಂದ ಇದು ಏನು ಅಂತ ಹೇಳೋದಕ್ಕೆ, ಓಕೆ, ಎವಿಡೆನ್ಸ್ ಮೇ ಬಿ ಗಿವನ್ ಟು ಶೋ ವಿಚ್ ಹಿ ಮೆಂಟ್ ಟು ಸೆಲ್. ಯಾವುದನ್ನು ಅವನು ಮಾರಲಿಕ್ಕೆ ಉದ್ದೇಶವನ್ನು ಇಟ್ಕೊಂಡಿದ್ದಾನೆ. ಅಂದರೆ ಎರಡು ಮಾಡೆಲ್ಗಳನ್ನು ಮಾರ್ತಾನೋ, ಅಥವಾ ಆಲ್ ಮೈ ಮಾಡೆಲ್ಸ್, ತನ್ನ ಎಲ್ಲ ಮಾಡೆಲ್ಗಳನ್ನು ಮಾರ್ತಾನೋ, ಅಥವಾ ಮಾಡೆಲಿಂಗ್ ಟೂಲ್ಗಳನ್ನು ಮಾರ್ತಾನೋ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿಲ್ಲ. ಅದಕ್ಕೆ ಕ್ಲಾರಿಫೈ ಮಾಡೋದಕ್ಕೆ ನಾವೇನು ಮಾಡ್ಬೋದು? ಸಾಕ್ಷ್ಯವನ್ನು, ಮೌಖಿಕ ಸಾಕ್ಷ್ಯವನ್ನು ಕೊಡಬಹುದು ಅಂಥೇಳಿ. ದೆನ್ ಸೆಕ್ಷನ್ 102. ಹಿಯರ್ ದ ಕ್ರಕ್ಸ್ ಈಸ್ ದೇರ್. ಸೆಕ್ಷನ್ 102 there is a crux. Before going to section 102, let me see the notes what I have prepared for 101. Evidence may be given to explain the meaning of
ineligible, unclear characters, foreign words, obsolete expressions, technical terms, local or regional expressions, abbreviations, words used in a peculiar sense. ಇದರ ಬಗ್ಗೆ ನಾವೇನು ಮಾಡ್ಬೋದು, ಎವಿಡೆನ್ಸನ್ನು ಕೊಡ್ಬೋದು ಅನ್ನೋದನ್ನು ಕಲಂ 101 ಹೇಳುತ್ತೆ. ಓದಲು ಅಸಾಧ್ಯವಾದ ಸ್ಪಷ್ಟವಾಗಿಲ್ಲದ ಅಕ್ಷರಗಳು, ವಿದೇಶಿ ಪದಗಳು, ಬಳಕೆಯಿಂದ ಹೊರಗುಳಿದಿರುವ ಪದಗಳು, ತಾಂತ್ರಿಕ ಪದಗಳು, ಸ್ಥಳೀಯ ಅಥವಾ ಪ್ರಾದೇಶಿಕ ಅಭಿವ್ಯಕ್ತಿಗಳು, ಸಂಕ್ಷಿಪ್ತ ರೂಪಗಳು ಅಥವಾ ವಿಶೇಷ ಅರ್ಥದಲ್ಲಿ ಬಳಸಲಾದ ಪದದ ಅರ್ಥವನ್ನು ವಿವರಿಸಲು ಸಾಕ್ಷ್ಯವನ್ನು ಕೊಡಬಹುದು. ಆ್ಯಂಡ್ ದ ಪ್ರಿನ್ಸಿಪಲ್ ಈಸ್ ಕೋರ್ಟ್ ಕ್ಯಾನಾಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಕೋರ್ಟ್ನು ಎಲ್ಲ ಜಡ್ಜ್ಗಳಿರ್ತಕ್ಕಂಥವ್ರು ಎಲ್ಲ ವಿಷಯವನ್ನು ತಿಳಿದುಕೊಂಡಂತಹ ಬೃಹಸ್ಪತಿಗಳಲ್ಲ. ಕಾನೂನಿನಲ್ಲಿ ಪರಿಣಿತರಿರ್ಬೋದು, ಟೆಕ್ನಿಕಲ್ ವಿಷಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ, ಸ್ಥಳೀಯ ಭಾಷೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ. ಆ ಎಲ್ಲ ಸಂದರ್ಭದಲ್ಲಿ ಅದನ್ನು ಸರಿಪಡಿಸೋದಕ್ಕೆ ಈ ಒಂದು ವಿಷಯವನ್ನು ತೆಗೆದುಕೊಳ್ಳಲಾಗಿದೆ. ಇದರ ಉದ್ದೇಶವನ್ನು ನಾವು ನೋಡೋದಾದರೆ, ಕೋರ್ಟ್ಗೆ ನಾವು ಸಹಾಯ ಮಾಡಲು, ಅನ್ಯೂಜುವಲ್ ಲ್ಯಾಂಗ್ವೇಜನ್ನು ಸರಿಪಡಿಸಲು, ಅಸರ್ಟೇನ್ ಟ್ರೂ ಇಂಟೆನ್ಷನ್ ಆಫ್ ದ ಪಾರ್ಟಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ದ ಇಂಟೆಂಟ್ ಆಫ್ ಎನಿ ಅಗ್ರಿಮೆಂಟ್ ಈಸ್, ದ ಪರ್ಪಸ್ ಆಫ್ ಎನಿ ಅಗ್ರಿಮೆಂಟ್ ಈಸ್ ಇಂಟೆನ್ಷನ್ ಆಫ್ ದ ಪಾರ್ಟೀಸ್. ಇಬ್ಬರು ಪಾರ್ಟಿಗಳ ಉದ್ದೇಶ ಏನೇನನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಇಂಥ ಸಂದರ್ಭದಲ್ಲಿ ಓರಲ್ ಎವಿಡೆನ್ಸ್ ತಗೊಳ್ತೀರಿ. ಪ್ರಾಪರ್ ಇಂಟರ್ಪ್ರಿಟೇಷನ್, ಆ ಒಂದು ದಾಖಲೆಯ ಸರಿಯಾದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ, ಅರ್ಥವನ್ನು ಕೊಡಲಿಕ್ಕೆ ನಾವು 101ರಲ್ಲಿ ಈ ಒಂದು ತತ್ವವನ್ನು, ಓರಲ್ ಎವಿಡೆನ್ಸನ್ನು ಉಪಯೋಗಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಗಳನ್ನು ಈ ರೀತಿ ಲಿಸ್ಟ್ ಮಾಡ್ಬೋದು ನೀವು. ಸೇಮ್ ಅಲ್ಲೇನು ಬರೆದಿದ್ದನ್ನು ಲಿಸ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಡನ್ ದ, ನೋಡಿ, ವೆನ್ ದ ಹ್ಯಾಂಡ್ ರೈಟಿಂಗ್ ಆರ್ ಸಿಂಬಾಲ್ಸ್ ಆರ್ ಅನ್ಕ್ಲಿಯರ್, ಅದನ್ನು ಅರ್ಥೈಸ್ಬೋದು. ವರ್ಡ್ಸ್ ಬಿಲಾಂಗಿಂಗ್ ಟು ಎ ಫಾರಿನ್ ಲ್ಯಾಂಗ್ವೇಜ್, ರೈಟ್. ವರ್ಡ್ಸ್ ದ್ಯಾಟ್ ಆರ್ ನೋ ಲಾಂಗರ್ ಕಾಮನ್ಲಿ ಯೂಸ್ಡ್. ಹಳಬರು ಯಾರನ್ನ ಕರೆಸಿ ಕೇಳ್ಬೋದು ನಾವು, ಓ ಈ ಶಬ್ದದ ಅರ್ಥ ಏನು ಅಂತ. ವರ್ಡ್ಸ್ ಹ್ಯಾವಿಂಗ್ ಸ್ಪೆಷಲ್ ಮೀನಿಂಗ್, ಓಕೆ, ಅದರಲ್ಲಿ ಟ್ರೇಡ್, ಸೈನ್ಸ್, ಆರ್ಟ್ಸ್, ಪ್ರೊಫೆಷನ್ ಇದ್ರ ಬಗ್ಗೆ ಇದ್ದಂಥ ಶಬ್ದಗಳು. ಆಮೇಲೆ ವರ್ಡ್ಸ್ ಹ್ಯಾವಿಂಗ್ ಎ ಸ್ಪೆಷಲ್ ಮೀನಿಂಗ್ ಇನ್ ಎ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ, ರೀಸನ್. ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಓರಲ್ ಎವಿಡೆನ್ಸನ್ನು ಕೊಡ್ಬೋದು. ಅಬ್ರಿವೇಷನ್ಸ್, ಓಕೆ, ಅಬ್ರಿವೇಷನ್ಸ್ ಅಂದರೆ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಇದನ್ನು ಈ ರೀತಿ ಅಬ್ರಿವೇಟೆಡ್ ಲ್ಯಾಂಗ್ವೇಜಲ್ಲಿ ಬರೆದಿರ್ಬೋದು ಅವರು, ಅಂಥವನ್ನು ಬಳಸಲಿಕ್ಕೆ. ಆಮೇಲೆ ಪಿಕ್ಯುಲಿಯರ್ ಅರ್ಥ ಕೊಡುವಂಥದ್ದು, ಅದಕ್ಕೆ ಎಕ್ಸಾಂಪಲ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ವಿಲ್ ಸ್ಕಿಪ್ ಹಿಯರ್. ದೆನ್ 98 ಮತ್ತು 100ಗೆ ಏನು ವ್ಯತ್ಯಾಸ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. 98 to 100 ಡೀಲ್ಸ್ ವಿತ್ ಐಡೆಂಟಿಫೈಯಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ವೇರ್ ಎಂಬಿಗ್ಯೂಟಿ ಅರೈಸಿಸ್. ಇಲ್ಲಿ 98 to 100 ನಾನು ನಿನ್ನೆ ವಿಡಿಯೋದಲ್ಲಿ ಮಾಡಿದ್ದೀನಲ್ಲ, ನಾನು ಇಲ್ಲಿ ಅಂಬಿಗ್ಯೂಟಿಯ ಬಗ್ಗೆ ಮಾತಾಡ್ತದೆ. ಇದು ಅಂಬಿಗ್ಯೂಟಿಯ ಬಗ್ಗೆ ಮಾತಾಡ್ತದೆ, ಓಕೆ. ಅಂದರೆ ಪಾರ್ಷಿಯಲ್ ಅಂಬಿಗ್ಯೂಟಿ ಇದ್ದಾಗ ಏನು ಮಾಡಬೇಕು, ಅಲ್ಲಿ ನಾವೇನು ಮಾಡ್ತೀವಿ, ಓರಲ್ ಎವಿಡೆನ್ಸ್ ಕೊಡ್ತೀವಿ. ಸೆಕ್ಷನ್ 96, 97ನಲ್ಲಿ ಕೊಡಲ್ಲ. 98 ಆನ್ವರ್ಡ್ಸ್ ವಾಟ್ ವಿ ಆರ್ ಗಿವಿಂಗ್, ಓರಲ್ ಎವಿಡೆನ್ಸ್. 101 ಕೂಡ ಹಾಗೆ ಆಗುತ್ತೆ. ಬಟ್ ಇದೇನಾಗುತ್ತೆ, ಶಬ್ದಗಳ ವಿವರಣೆಯನ್ನು ಕೊಡಲಿಕ್ಕೆ ಯೂಸ್ ಮಾಡ್ತೀವಿ ನಾವು. ಅಂಬಿಗ್ಯೂಟಿ ಕ್ಲಿಯರ್ ಮಾಡಲಿಕ್ಕೆಲ್ಲ, ಆ ಶಬ್ದಗಳಿಗೆ ವಿಸ್ತೃತವಾದ ಅರ್ಥವನ್ನು ಕೊಡಲಿಕ್ಕೆ ಇದನ್ನು ನಾವಿಲ್ಲಿ ಉಪಯೋಗ ಮಾಡ್ತೀವಿ ಅಂತಕ್ಕಂಥ ವ್ಯತ್ಯಾಸನ ನೀವು ಗಮನಿಸಬೇಕು, ರೈಟ್. ಅದನ್ನೇ ಇಲ್ಲಿ ಬರೆದಿದ್ದೀನಿ. ಅಂಬಿಗ್ಯೂಟಿ ಅರೈಸಸ್ ಫ್ರಮ್ ಅಪ್ಲಿಕೇಶನ್ ಆಫ್ ವರ್ಡ್ಸ್ ಟು ಫ್ಯಾಕ್ಟ್ಸ್. ನೋಡಿ, ವಾಸ್ತವ ಸ್ಥಿತಿ, ಸಂಗತಿ, ತಥ್ಯ ಮತ್ತು ಆ ದಸ್ತಾವೇಜಿನಲ್ಲಿರ್ತಕ್ಕಂಥ ಶಬ್ದಗಳು, ಅವಕ್ಕೆ ಮಿಸ್ ಮ್ಯಾಚ್ ಆಗೋದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಸೆಕ್ಷನ್ 100 ಯೂಸ್ ಮಾಡ್ತೀವಿ. ಸೆಕ್ಷನ್ 101 ಏನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಅಂಬಿಗ್ಯೂಟಿ ಫ್ರಮ್ ದ ಮೀನಿಂಗ್ ಆಫ್ ದ ವರ್ಡ್ಸ್, ಪದಗಳ ಅರ್ಥದಿಂದಲೇ ಅಸ್ಪಷ್ಟತೆ. ಮೀನಿಂಗ್ ಅನ್ನೋದಕ್ಕಿಂತ ಫ್ರಮ್ ದ ಲೆಜಿಬಿಲಿಟಿ, ಆಬ್ಲಿಕ್ ಮೀನಿಂಗ್, ಹಿಂಗೆ ಬರಿಬೋದು ನಾವು, ಆಬ್ಲಿಕ್ ಮೀನಿಂಗ್. ಎವಿಡೆನ್ಸ್ ಎಕ್ಸ್ಪ್ಲೇನ್ಸ್ ದ ಮೀನಿಂಗ್ ಆಫ್ ದ ವರ್ಡ್ಸ್, ಓಕೆ. ಎವಿಡೆನ್ಸ್ ಐಡೆಂಟಿಫೈಡ್, ಇಲ್ಲಿ ಅರ್ಥವನ್ನು ವಿಸ್ತರಿಸ್ತದೆ. ಇಲ್ಲಿ ಅರ್ಥವನ್ನು ವಿಸ್ತರಿಸೋದಲ್ಲ, ಫ್ಯಾಕ್ಟ್, ಯಾವ ಫ್ಯಾಕ್ಟ್ಗೆ ಇದು ಸರಿ ಹೊಂದುತ್ತೆ ಅನ್ನೋದು ಮ್ಯಾಚಿಂಗ್ ಮಾಡ್ತದೆ. ಇಲ್ಲಿ ಇಟ್ ಈಸ್ ಇನ್ 100 ವಿ ಆರ್ ಮ್ಯಾಚಿಂಗ್, ಇನ್ 101 ವಿ ಆರ್ ಎಕ್ಸ್ಪ್ಲೇನಿಂಗ್ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್. ಫ್ಯಾಕ್ಟ್ ಪ್ರಶ್ನೆ ಬರೋಲ್ಲ 101ನಲ್ಲಿ, ಫ್ಯಾಕ್ಟ್ ಪ್ರಶ್ನೆ ಬರೋದಿಲ್ಲ. ವೆನ್ ಸ್ಪೆಷಲ್, ಟೆಕ್ನಿಕಲ್, ಲೋಕಲ್, ಫಾರಿನ್, ಅಬ್ರಿವೇಟೆಡ್, ಅನ್ಯೂಸುವಲ್ expressions are used in a document, court may admit oral evidence. Okay. Evidence is admissible to explain these particular words. Okay. That is the principle. Then section 102. Section 102. Persons who are not parties to a document. This
you have to underline this word. There is a contract or a document between A and B. They have entered into a contract. Here, what is the word used? ಅದಕ್ಕಿಂತ ಬೆಸ್ಟ್ ಅಂದರೆ ಲೆಟ್ ಅಸ್ ಡಿಸ್ಕಸ್ ಇಟ್ ಹಿಯರ್ ಓನ್ಲಿ. Section 102. Who may give evidence of agreement? Varying the terms of agreement. Varying the terms of agreement. Persons who are not parties to a document or their representative in interest may give evidence of any fact tending to show a contemporaneous agreement varying the terms of the document. Varying the terms of the document. ನಿಮ್ಮ ಡಾಕ್ಯುಮೆಂಟಿನ ಟರ್ಮ್ಸ್ಗಳನ್ನು ವೇರಿ ಮಾಡುವ, ಬದಲಾಯಿಸುವ ವಿಷಯದಲ್ಲಿ ಏನು ಮಾಡ್ಬೋದು? ಎವಿಡೆನ್ಸ್ ಮೇ ಬಿ ಗಿವನ್ ಅಂತ ಹೇಳ್ತಾರೆ. ಎವಿಡೆನ್ಸ್ ಮೇ ಬಿ ಗಿವನ್. ಸ್ವಲ್ಪ 95 ನೋಡ್ಕೊಂಬಂದ್ಬಿಡೋಣ. 95 ಒಂದ್ಸಲ ಫ್ರೆಶ್ ಆಗಿ ಓದ್ಬಿಡೋಣ. 95. Yes. 95. When the terms of any such contract, grant, or other disposition of property or any matter required by law to be reduced to the form of a document have been proved according to Section 94. According to Section 94. No oral evidence. No evidence of any oral agreement. No evidence of any oral agreement or statement shall be admitted as between the parties. Nodi, here underline the word between the parties. Between parties, here. To any such instrument or their representatives, il parties or our representative, for the purpose of contradicting, varying, adding, subtracting from its terms. Nodi, ಇಲ್ಲಿ ಟರ್ಮ್ಗಳನ್ನು, ಅಗ್ರಿಮೆಂಟ್ನ ಟರ್ಮ್ಗಳನ್ನು ನಾವೇನು ಮಾಡ್ಬೋದು? ಓರಲ್ಲಾಗಿ ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತೀವಿ. ಯಾರಿಗಾಗೋದಿಲ್ಲ? ಬಿಟ್ವೀನ್ ದ ಪಾರ್ಟೀಸ್. ಬಿಟ್ವೀನ್ ದ ಪಾರ್ಟೀಸ್ ಅಂದರೆ ಇಫ್ ದ ಪಾರ್ಟೀಸ್ ಆರ್ ಎ ಆ್ಯಂಡ್ ಬಿ, ಎ ಆ್ಯಂಡ್ ಬಿಗಳು ಮೌಖಿಕವಾಗಿ ಈ ಒಂದು ದಾಖಲೆಯ ಟರ್ಮ್ಗಳನ್ನು ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಆರ್ಡರ್. ಅದರಲ್ಲಿರ್ತಕ್ಕಂಥ ಸಂಗತಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ 95 ಹೇಳ್ತದೆ. ಇದು ಕೇವಲ ಎಕ್ಸೆಪ್ಷನ್ ಬಿಟ್ಟುಬಿಡಿ. ಎಕ್ಸೆಪ್ಷನ್ ಅಲ್ಲದ ಸಂದರ್ಭದಲ್ಲಿ ಇವುಗಳನ್ನು 94ಅಲ್ಲಿ ಪ್ರೂವ್ ಆದಂತಹ ಈ ದಾಖಲೆಗಳನ್ನು ನಾವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ. ಇದಕ್ಕೆ ತದ್ವಿರುದ್ಧವಾದ 102 ಇದೆ. ದಟ್ ಈಸ್ ದ ಕ್ರಕ್ಸ್ ಹಿಯರ್. ಇದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ 102 ಇದೆ. ಅದಕ್ಕೆ ನಾನು 95ನ ಒಂದ್ಸಲ ಓದಿದ್ದೀನಿ. ನೌ ಐ ವಿಲ್ ಕಮ್ ಟು 102. 102. See, here also the problem is ಅಲ್ಲಿ ವೇರಿಯಿಂಗ್ ದ ಟರ್ಮ್ಸ್. ಟರ್ಮ್ಸ್ ವೇರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ. ಟರ್ಮ್ಸ್ ವೇರಿ ಮಾಡೋಕ್ಕೆ ಒಮ್ಮೆ ಅಗ್ರಿಮೆಂಟು ಸೆಟ್ಲ್ ಆದಮೇಲೆ ಟರ್ಮ್ಸನ್ನು ವೇರಿ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ಅದೇ ಇದೆ ನೋಡ್ರಿ, ಅಗ್ರಿಮೆಂಟ್ ವೇರಿಯಿಂಗ್ ದ ಟರ್ಮ್ಸ್. ನಾವಿಲ್ಲಿ ಟರ್ಮ್ಸ್ನ ವೇರಿ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ವೇರಿ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ. ನೋಡಿ, ಪರ್ಸನ್ಸ್ ಹೂ ಆರ್ ನಾಟ್ ಪಾರ್ಟೀಸ್ ಟು ದ ಡಾಕ್ಯುಮೆಂಟ್. ಅಲ್ಲೇನು? ಪರ್ಸನ್ಸ್ ಹೂ ಆರ್ ಪಾರ್ಟೀಸ್ ಟು ದ ಡಾಕ್ಯುಮೆಂಟ್. ಹಿಯರ್ ಪರ್ಸನ್ಸ್ ಹೂ ಆರ್ ನಾಟ್ ಪಾರ್ಟೀಸ್ ಟು ದ ಡಾಕ್ಯುಮೆಂಟ್. 94ಅಲ್ಲೇ ನಾನೇನು ಅಂಡರ್ಲೈನ್ ಮಾಡಿದ್ದೆ? ಪರ್ಸನ್ಸ್ ಹೂ ಆರ್ ಪಾರ್ಟೀಸ್ ಟು ದ document. Here assume that A and B are parties to the document. ಇವರಿಗೆ ಮಾಡಕ್ಕೆ ಬರೋದಿಲ್ಲ. Here he is not telling that. Here he is telling who are not. Who are not ಅಂದರೆ there is a person called C. C is not a party in the document. ಅವನಿಗೆ ಅಧಿಕಾರ ಕೊಟ್ಟಿದ್ದಾರಲ್ಲಿ. 95ನಲ್ಲಿ it is specific about parties to the contract. 102ನಲ್ಲಿ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಅಲ್ಲದೆ ಬೇರೆಯವರು ಈ ಅಗ್ರಿಮೆಂಟನ್ನು ವೇರಿ ಮಾಡ್ಬೋದು.
ನೋಡಿ, ಓಕೆ, ಡಾಕ್ಯುಮೆಂಟ್ ಆರ್ ದೇರ್ ರಿಪ್ರೆಸೆಂಟೇಟಿವ್ ಇನ್ ಇಂಟ್ರೆಸ್ಟ್. ಈ ಪಾರ್ಟಿಗಳು ಯಾರು ಅಲ್ವೋ ಅಥವಾ ಅವ್ರ ಇಂಟ್ರೆಸ್ಟ್ ಇರೋರು ಮೇ ಗಿವ್ ಎವಿಡೆನ್ಸ್ ಆಫ್ ಎನಿ ಫ್ಯಾಕ್ಟ್ಸ್ ಟೆಂಡಿಂಗ್ ಟು ಶೋ ಎ ಕಂಟೆಂಪರೋನಿಯಸ್ ಅಗ್ರಿಮೆಂಟ್ ವೇರಿಯಿಂಗ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್. ಅದರಲ್ಲಿ ನಾವೇನು ಮಾತಾಡ್ತೀವಿ, ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ವೇರಿ ಮಾಡೋಕ್ಕೆ ಬರೋದಿಲ್ಲ ಅಂತ. ನೋಡಿ, ಇಲ್ಲಿ ಟರ್ಮ್ಸ್ ಆಫ್ ದ ಡಾಕ್ಯುಮೆಂಟ್ ವೇರಿ ಮಾಡ್ಬೋದು ಅಂತ ಹೇಳಿದ್ವಿ. ಆದರೆ ದಿಸ್ ಈಸ್ ಅಪ್ಲಿಕೇಬಲ್ ಟು ಎ ಥರ್ಡ್ ಪರ್ಸನ್. ಎಂಥ ಸಂದರ್ಭದಲ್ಲಿ? ಈ ಒಂದು ಓರಲ್ ಅಗ್ರಿಮೆಂಟ್ ಮಾಡಿಕೊಂಡಂತಹ ಅದರ ಜೊತೆಗೆ ಅದೇ ಸಮಯದಲ್ಲಿ ಕಂಟೆಂಪರೋನಿಯಸ್ ಅಂದರೆ ಅದೇ ಸಮಯದಲ್ಲಿ ಸೈಮಲ್ಟೇನಿಯಸ್ಲಿ ಒಂದು ರಿಟನ್ ಡಾಕ್ಯುಮೆಂಟು, ಒಂದು ಓರಲ್ ಡಾಕ್ಯುಮೆಂಟ್ ಮಾಡಿಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ಪಾರ್ಟಿಗಳ ಮಧ್ಯ ಓರಲ್ ಎವಿಡೆನ್ಸ್ ಕೊಡೋಕ್ಕೆ ಬರಲ್ಲ. ಬಟ್ ಮೂರನೇ ಪಾರ್ಟಿಗೆ ಏನಾದರೂ ಇವ್ರು ಮಾಡಿಕೊಂಡಂತಹ ಒಪ್ಪಂದದಿಂದ ತೊಂದರೆ ಆಗ್ತಿತ್ತು ಅಂತಂದರೆ ಮೂರನೇ ಪಾರ್ಟಿ ಓರಲ್ ಎವಿಡೆನ್ಸ್ ಕೊಡ್ಬೋದು ಅಂತ ಇದರ ಅರ್ಥ. ಮೂರನೇ ಪಾರ್ಟಿ ಓರಲ್ ಎವಿಡೆನ್ಸ್ ಕೊಡ್ಬೋದು ಅನ್ನೋದು ಇದರ ಅರ್ಥ. ಅದನ್ನು ನಾವು ಈ ಇಲಸ್ಟ್ರೇಷನ್ ನೋಡಿದರೆ ಕ್ಲಿಯರ್ ಆಗುತ್ತೆ. ಯು ವಿಲ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಫ್ ದಿಸ್ ಇಲಸ್ಟ್ರೇಷನ್ ಈಸ್ analyzed. Now let us analyze the illustration. A and B make a contract. Nodi, there is a contract between A and B. There is a contract. ಇವರಿಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಇದೆ. ಅದು ಹೆಂಗಿದೆ? ಇನ್ ರೈಟಿಂಗ್. ಸೊ ದಿಸ್ ಈಸ್ ಎ ಡಾಕ್ಯುಮೆಂಟ್. That B shall sell a certain cotton to be paid on delivery. What is the condition? The condition written here is, once the cotton is given, money will be given. Cash on delivery, COD. This is a COD contract. Cash on delivery contract. ಇದು ರೈಟಿಂಗ್ ಅಲ್ಲಿದೆ. This is in writing. Right? In writing. At the same time, ಅದೇ ಸಮಯದಲ್ಲಿ, ಕಂಟೆಂಪರೋನಿಯಸ್ಲಿ, ಅದೇ ಸಮಯದಲ್ಲಿ, ಎಟ್ ದ ಸೇಮ್ ಟೈಮ್ ಅಂದರೆ ಅದೇ ಸಮಯದಲ್ಲಿ, ಕಂಟೆಂಪರೋನಿಯಸ್ಲಿ ಅಂತಾರೆ ಅದಕ್ಕೆ, ಸಮಕಾಲೀನ ಅಂತ ಅದರ ಅರ್ಥ. ದೇ ಮೇಕ್ ಓರಲ್ ಅಗ್ರಿಮೆಂಟ್. ದೇರ್ ಇಸ್ ಒನ್ ಓರಲ್ ಅಗ್ರಿಮೆಂಟ್. ಇದು ರೈಟಿಂಗ್ ಅಲ್ಲಲ್ಲ, ಅಗ್ರಿಮೆಂಟ್. ಏನಿದೆ? ಹಣವನ್ನು ಸಂದಾಯ ಮಾಡಲು ಎಗೆ 3 ತಿಂಗಳ ಸಮಯವನ್ನು ಕೊಡಬಹುದು. ಎಗೆ 3 ತಿಂಗಳ ನಂತರ ಹಣ ಕೊಡು ನೀನು ಅಂಥೇಳಿ ಓರಲಿ ಹೇಳಿರ್ತಾನೆ. ರೈಟಿಂಗಲ್ಲಿ ಏನು ಹೇಳಿದ್ದಾನೆ? ನಾನು ಡೆಲಿವರಿ ಮಾಡಿದ ಕೂಡಲೇ ನೀನು ಹಣ ಕೊಡು. ಓರಲಿ ಏನು ಹೇಳಿದ್ದಾನೆ? ನೀನು 3 ತಿಂಗಳಾದ ಮೇಲೆ ಹಣ ಕೊಡು ಅಂತ ಹೇಳಿದ್ದಾನೆ. ಈಗ ಈ ಒಂದು ಓರಲ್ ಅಗ್ರಿಮೆಂಟ್ನಿಂದ ಅಥವಾ ರಿಟರ್ನ್ ಅಗ್ರಿಮೆಂಟ್ನಿಂದ ಯಾವುದೇ ಮೂರನೇ ಪಕ್ಷಕ್ಕೆ, ಸಿ ಅಂತಕ್ಕಂಥ ವ್ಯಕ್ತಿಗೆ ಏನಾದ್ರು ತೊಂದರೆ ಆಕ್ಕಿತ್ತು ಅಂದರೆ, ಹಿ ಕ್ಯಾನ್ ಕಮ್ ಬಿಫೋರ್ ದ ಕೋರ್ಟ್ ಆ್ಯಂಡ್ ಗಿವ್ ಎವಿಡೆನ್ಸ್ ಅಂತ 103 ಅರ್ಥ. ನೋಡಿ, ದಿಸ್ ಕುಡ್ ನಾಟ್ ಬಿ ಶೋನ್ ಆ್ಯಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ದಿಸ್ ಕುಡ್ ನಾಟ್ ಬಿ ಶೋನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಬಟ್ ಇಟ್ ಮೈಟ್ ಬಿ ಶೋನ್ ಬೈ ಸಿ. ಇದನ್ನು ಈ ರೀತಿ ಮಾಡ್ಕೊಂಡಿದ್ದಾರೆ ಓರಲ್ ಅಗ್ರಿಮೆಂಟು ಅನ್ನೋದನ್ನು ನೀವು ಕೋರ್ಟ್ ಮುಂದೆ ಎ ಅಥವಾ ಬಿ ಹೋಗಿ ಕೊಡೋಕ್ಕಾಗಲ್ಲ. ಪಾರ್ಟಿ ವಿಲ್ ನಾಟ್ ಅಕ್ಸೆಪ್ಟ್. ಎ ಆ್ಯಂಡ್ ಬಿ ಏನಾರು ಕೊಟ್ಟರೆ ದಟ್ ಈಸ್ ಅಗೇನೆಸ್ಟ್ ಸೆಕ್ಷನ್ 95. ಸೆಕ್ಷನ್ 95 ವಿರುದ್ಧ ಆಗುತ್ತೆ. ದೇರ್ ಫೋರ್ ಎ ಆ್ಯಂಡ್ ಬಿ ನಾವು ಒಂದು ಓರಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕೋರ್ಟ್ ಮುಂದೆ ಹೇಳೋಕ್ಕಾಗಲ್ಲ. ಅದನ್ನೇ ಬರೆದಿದ್ದಾರೆ ಅಲ್ಲಿ. ದಿಸ್ ಕುಡ್ ನಾಟ್ ಬಿ ಶೋನ್, ಇವ್ರು ತೋರ್ಸೋಕ್ಕಾಗಲ್ಲ, ಆ್ಯಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಬಟ್ ಇಟ್ ಮೈಟ್ ಬಿ ಶೋನ್ ಬೈ ಸಿ. ಆದರೆ ಥರ್ಡ್ ಪಾರ್ಟಿ ಇದನ್ನು ಏನು ಮಾಡ್ಬೋದು? ಈ ರೀತಿ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿಂದ ನನಗೆ ತೊಂದರೆ ಆಗ್ತದೆ ಅಂತೇಳಿ ಕೋರ್ಟ್ ಮುಂದೆ ಓರಲ್ ಎವಿಡೆನ್ಸ್ ಕೊಡ್ಬೋದು. ಇವರು ಓರಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ನನಗೆ ತೊಂದರೆ ಆಗ್ತಾಯಿದೆ, ಅಥವಾ ಇವರು ರೈಟಿಂಗಿನ ಅಗ್ರಿಮೆಂಟಿಂದ ನನಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ಓರಲ್ ಎವಿಡೆನ್ಸನ್ನು ಮೂರನೇ ವ್ಯಕ್ತಿ ಕೊಡ್ಬೋದು. ಯಾವಾಗ ಅದು ಮೂರನೇ ವ್ಯಕ್ತಿಗೆ ತೊಂದರೆ ಆಗ್ತಿದ್ರೆ,
ಇಫ್ ಇಟ್ ಅಫೆಕ್ಟೆಡ್ ಹೀಸ್ ಇಂಟ್ರೆಸ್ಟ್. ಯಾರ ಇಂಟ್ರೆಸ್ಟ್ ಯಾರ್ದಿಲ್ಲಿ? ಸಿಯ ವಿಚಾರದಲ್ಲಿ ಅವನಿಗೇನಾದರೂ ಅವನ ಹಕ್ಕು ಬಾಧ್ಯತೆಗಳಿಗೆ ಅದು ತೊಂದರೆಯನ್ನು ಮಾಡ್ತಿದ್ರೆ ಅಂತಹ ಸಂದರ್ಭದಲ್ಲಿ ಸಿ ಎನ್ನುವ ವ್ಯಕ್ತಿಯು ಮೌಖಿಕ ಸಾಕ್ಷ್ಯವನ್ನು ತರಬಹುದು ಅನ್ನೋದು ಇದರ ಅರ್ಥ. ಸೆಕ್ಷನ್ 103 ನೋಡಿ, ದಿಸ್ ಸೆಕ್ಷನ್ 103 ಈಸ್ ಹ್ಯಾವಿಂಗ್ ಎ ಲಿಂಕ್ ವಿತ್ 94 and 95. It has got a link with 94 and 95. Then let us observe our notes on 94. 102, sorry. Persons who are not parties to the document, their representatives may give evidence as to the facts showing the existence of a contemporaneous oral agreement, varies the terms of if such persons who are not parties to the contract means a third party. ನೋಡಿ, ಕಾಂಟ್ರಾಕ್ಟ್ ಲಾನಲ್ಲಿ ನಾವು ಥರ್ಡ್ ಪಾರ್ಟಿಗೆ ಸ್ಕೋಪ್ ಇಲ್ಲ, ಬಟ್ ಅವ್ರ ಇಂಟ್ರೆಸ್ಟ್ ಅಫೆಕ್ಟ್ ಆಗ್ತಿತ್ತು ಅಂದರೆ ಥರ್ಡ್ ಪಾರ್ಟಿ ಕ್ಯಾನ್ ಇಂಟರ್ಫಿಯರ್. ಓಕೆ, ಅವ್ರ ಥರ್ಡ್ ಪಾರ್ಟಿನರ್ ಇರ್ಬೋದು ಅಥವಾ ಅವರ ಪ್ರತಿನಿಧಿ ಇರ್ಬೋದು. ಅವರ ಇಂಟ್ರೆಸ್ಟಿಗೆ ತೊಂದರೆ ಆದರೆ ಅವರು ಓರಲ್ ಎವಿಡೆನ್ಸು ಅದಕ್ಕೆ ಕೊಡ್ಬೋದು ಅನ್ನೋದು ಇಲ್ಲಿ ನಾವು ಹೇಳಿದ್ದೀವಿ. ಸಿ, ಸೆಕ್ಷನ್ 94 and 95 ಪ್ರೈಮರಿಲಿ ಬೈಂಡ್ ದ ಪಾರ್ಟೀಸ್ ಟು ದ ಡಾಕ್ಯುಮೆಂಟ್ ಆ್ಯಂಡ್ ದೇರ್ ರಿಪ್ರೆಸೆಂಟೇಟಿವ್ಸ್ ಇಂಟ್ರೆಸ್ಟ್. ಈ ಸ್ಟ್ರೇಂಜರ್ ನೋಡಿ, 94 and 95 ಪ್ರಕಾರ ಸ್ಟ್ರೇಂಜರ್ ಟು ದ ಡಾಕ್ಯುಮೆಂಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ದ ಸೇಮ್ ರಿಸ್ಟ್ರಿಕ್ಷನ್ಸ್, ಮೇ ಪ್ರೂವ್ ಫ್ಯಾಕ್ಟ್ಸ್ ಶೋಯಿಂಗ್ contemporaneous agreement if it affects his rights. If it affects his rights. ಇಲ್ಲಿ ಥರ್ಡ್ ಪಾರ್ಟಿಗೆ ಈ ವಿಷಯದಲ್ಲಿ 94-95 ಲೆಕ್ಕದಲ್ಲಿ ನಾವು ಯೋಚನೆ ಮಾಡಿದರೆ ಥರ್ಡ್ ಪಾರ್ಟಿಗೆ ಆ ಸ್ಕೋಪ್ ಇಲ್ಲ, ಆ ಸ್ಕೋಪು ಇಲ್ಲ. ಓಕೆ, 94-95 ಮುಖ್ಯವಾಗಿ ದಾಖಲೆ ಪಕ್ಷಾರ ಮತ್ತು ಅವರ ಹಕ್ಕುದಾರ ಪ್ರತಿನಿಧಿಗಳಿಗೆ ಅನ್ವಯಿಸುತ್ತವೆ. ದಾಖಲೆಗೆ ಹೊರಗಿನ ವ್ಯಕ್ತಿ ಅದೇ ನಿರ್ಬಂಧಕ್ಕೆ ಒಳಪಡುವುದಿಲ್ಲ. ಅವನ ಹಕ್ಕುಗಳು ಅಥವಾ ಹಿತಾಸಕ್ತಿಗಳಿಗೆ ಸಂಬಂಧಿಸಿದರೆ ಸಮಕಾಲೀನ ಒಪ್ಪಂದದ ಬಗ್ಗೆ ಸಾಕ್ಷ್ಯವನ್ನು ಕೊಡಬಹುದು. he has to give evidence only if it is contemporaneous. When it is contemporaneous, principle of 102 will come. If it is not contemporaneous, 102 will not come into picture. ಇದರಿಂದ ಏನು? ಟು ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ದಿ ಥರ್ಡ್ ಪಾರ್ಟೀಸ್. ಮೂರನೇ ವ್ಯಕ್ತಿಗೆ ಇವ್ರು ಏನೇನು ಮಾಡ್ಕೊಳ್ತಾರೆ, ಮೂರನೇ ವ್ಯಕ್ತಿಗೆ ತೊಂದರೆ ಆಗಬಾರ್ದು. ಟು ಪ್ರಿವೆಂಟ್ ಇನ್ಜಸ್ಟಿಸ್ ಅರೈಸಿಂಗ್ ಫ್ರಮ್ ದ ಸ್ಟ್ರಿಕ್ಟ್ ಅಪ್ಲಿಕೇಶನ್ ಆಫ್ ದ ಪೆರೋಲ್ ಎವಿಡೆನ್ಸ್ ರೂಲ್. ಟು ಪರ್ಮಿಟ್ ಪರ್ಸನ್ಸ್ ನಾಟ್ ಟು ಬೌಂಡ್ ದ ಡಾಕ್ಯುಮೆಂಟ್ ಟು ಪ್ರೂವ್ ರಿಯಲ್ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್ ವೆನ್ ದೇರ್ ಇಂಟ್ರೆಸ್ಟ್ ಆರ್ ಅಫೆಕ್ಟೆಡ್. ಈ ಎರಡು ವ್ಯಕ್ತಿಗಳು ಮಾಡಿಕೊಂಡಂತಹ ಒಪ್ಪಂದ ಮೂರನೇ ವ್ಯಕ್ತಿಯ ಮೇಲೆ ತೊಂದರೆ ಆಗಬಾರ್ದು, ಮೂರನೇ ವ್ಯಕ್ತಿಯ ಮೇಲೆ ತೊಂದರೆ ಆಗಬಾರ್ದು. ಅದು ಕಂಟೆಂಪೊರೇನಿಯಸ್ನೇ ಆ ರೀತಿ ಇರಬಾರ್ದು. ಇಲ್ಲಿ ಇದು ಯಾಕೆ ಇರ್ದಿ ತೊಂದರೆ ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ಊಹಿಸ್ತೀವಿ. ರೂಲ್ ಅಂಡರ್ 102, ಇಫ್ ಎ ಪರ್ಸನ್ ಮೇ ಗಿವ್ ಎವಿಡೆನ್ಸ್ ಫಾರ್ ಕಂಟೆಂಪೊರೇನಿಯಸ್ ಅಗ್ರಿಮೆಂಟ್ ಇಫ್ he is not a party to the document, he is not claiming through the parties as a representative, the agreement affects his rights or interests. ಆ ಸಂದರ್ಭದಲ್ಲಿ ಮಾತ್ರ ಥರ್ಡ್ ಪಾರ್ಟಿಯ ರೈಟ್ಸ್ ಅಥವಾ ಇಂಟ್ರೆಸ್ಟನ್ನು ಅದು ಜಿಯೋ ಪಾರ್ಟಿಗೆ ತಂದಾಗ ಮಾತ್ರ, ಅವರ ಹಕ್ಕು ಬಾಧ್ಯತೆಗಳಿಗೆ ಏನಾದರೂ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ಏನು ಮಾಡ್ಬೋದು, ಥರ್ಡ್ ಪಾರ್ಟಿ ಮೇ ಗಿವ್ ವಿಟ್ನೆಸ್. ಎ ಪರ್ಸನ್ ಹಿಯರ್ ಇಸ್ ದಟ್ ಪರ್ಸನ್ ಈಸ್ ಎ ಥರ್ಡ್ ಪಾರ್ಟಿ, ದಟ್ ಪರ್ಸನ್ ಈಸ್ ಎ ಥರ್ಡ್ ಪಾರ್ಟಿ. ಉದಾಹರಣೆ ಇಲ್ಲಿ ಅದೇ ಉದಾಹರಣೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಯರ್ ಕ್ವಶನ್ ಆಫ್ ಸಿ, ಓಕೆ, ದಿಸ್ ಸಿ ಮೇ ಪ್ರೂವ್ ಎಕ್ಸಿಸ್ಟೆನ್ಸ್. ಈ ವಿಷಯದಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಅವತ್ತೇ ದುಡ್ಡು ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಅವತ್ತೇ ದುಡ್ಡು ಬರುತ್ತೆ. ಓರಲಿ ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದಾನೆ ಇವನು, 3 ತಿಂಗಳು ಬಿಟ್ಟು ಕೊಡು ಅಂತ ಮಾಡ್ಕೊಂಡಿದ್ದಾನೆ. ಆದರೆ ಸಿ ಸಾಲ ಕೊಟ್ಟವಿರ್ಬೋದು, ಸಿ ಏನಿರ್ಬೋದು, ಸಾಲ ಕೊಟ್ಟವನಿರ್ಬೋದು. ಸಿಗೆ ಇವನೇನು ಹೇಳಿರ್ಬೋದು, ಅವನ ದುಡ್ಡು ನನಗೆ ಡೆಲಿವರಿ ಆದ್ಕೊಳ್ಳಿ ದುಡ್ಡು ಬಂದುಬಿಡ್ತದೆ, ಅವತ್ತೇ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ಬೋದು. ಅವನಿಗೆ ಸೀಕ್ರೆಟಾಗಿ ಓರಲಿ ಏನು ಹೇಳಿರ್ತಾನೆ, ಇಲ್ಲ ಇಲ್ಲ ನೀವು 3 ತಿಂಗಳು ಆದಮೇಲೆ ಕೊಡೋ ಪರವಾಗಿಲ್ಲ. ಅವಾಗೇನಾಗುತ್ತೆ, ಇವನಿಗೆ ಅವತ್ತಿನ ದಿವಸ ಡೆಲಿವರಿ ಆದ ದಿವಸ ಈ ಥರ್ಡ್ ಪಾರ್ಟಿಗೆ ದುಡ್ಡು ಬರಬೇಕಾಗಿರುತ್ತೆ, ಅವನ ದುಡ್ಡು ಬರೋದೇ ಇಲ್ಲ. ಅಂದರೆ ಥರ್ಡ್ ಪಾರ್ಟಿಗೆ ಯಾಮರ್ಸೋಕೆ ಅವನು ಹಂಗೆ ಮಾಡಿದರೆ, ಕಂಟೆಂಪೊರೇನಿಯಸ್ ಅಗ್ರಿಮೆಂಟ್ ಮಾಡಿದರೆ ಅವಾಗೇನಾಗುತ್ತೆ, ಹಿ ವಿಲ್ ಕಮ್ ಇಂಟು ಥರ್ಡ್ ಪಾರ್ಟಿ ವಿಲ್ ಕಮ್ ಇಂಟು ಪಿಕ್ಚರ್. ಯಾಕೆ ಅಂದರೆ ಅವನಿಗೆ ಅವತ್ತು ದುಡ್ಡು ಬೇಕಾಗಿರುತ್ತೆ. ಡೆಲಿವರಿ ಆದ ದಿವಸ ಹಿ ಮೇ ಗೆಟ್ ಮನಿ. ಓಕೆ, ಡೆಲಿವರಿ ಆದಮೇಲೆ 3 ತಿಂಗಳಿಗೆ ದುಡ್ಡು ಬರೋದು ಅಂತಂದರೆ ಇವನಿಗೆ ಅವತ್ತು ದುಡ್ಡು ಕೊಡ್ತೀನಿ ಅಂತ ಇವನು ಕಮಿಟ್ ಮಾಡಿದರೆ. ಸೊ ದೀಸ್ ಆರ್ ಆಲ್ ದ ಇಂಪ್ಲಿಕೇಶನ್ಸ್. ಅದಕ್ಕೋಸ್ಕರ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಥರ್ಡ್ ಪಾರ್ಟಿ ಇಟ್ ಈಸ್ ದಟ್.
ರಿಲೇಷನ್ಶಿಪ್ ವಿತ್ 95 ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 95 ಇದಕ್ಕೆ ಏನು ಸಂಬಂಧ ಇದೆ ಅನ್ನೋದನ್ನು ನಾನು ಬೇರೆ ಆ್ಯಕ್ಟಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 95 ಪ್ರೈವೇಟ್ಸ್ ಪಾರ್ಟೀಸ್, ಇಲ್ಲಿ ಪಾರ್ಟಿಗಳನ್ನು ಓರಲ್ ಎವಿಡೆನ್ಸ್ ಕೊಡೋಕ್ಕೆ ಬಿಡೋದಿಲ್ಲ ಇದು. ಆದರೆ 102 ಈಸ್ ಎ ಎಕ್ಸೆಪ್ಷನ್ ಇನ್ ಫೇವರ್ ಆಫ್ ಪರ್ಸನ್ಸ್ ಹೂ ಆರ್ ಸ್ಟ್ರೇಂಜರ್ಸ್. ನೋಡಿ, 102 ಮತ್ತು 95 ಸುಮ್ಮನೆ ಓದಿದರೆ ಒಂದಕ್ಕೊಂದು ತದ್ವಿರುದ್ಧ ಅಂತವೆ. ಆದರೆ 95 ಟಾಕ್ಸ್ ಅಬೌಟ್ ಪಾರ್ಟೀಸ್, ಪಾರ್ಟೀಸ್ ಟು ಕಾಂಟ್ರಾಕ್ಟ್, parties to document or contract, parties to contract. 102 talks about strangers interest. ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡ್ರೆ 102 ಮತ್ತು 95 ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. 102 ಇರೋದು ಮೂರನೇ ವ್ಯಕ್ತಿಯನ್ನು ರಕ್ಷಿಸೋದಕ್ಕೆ, ಆಮೇಲೆ 95 ಇರೋದು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಕಾಂಟ್ಯಾಕ್ಟ್ನಲ್ಲಿ ಓರಲಿ ಹೇಳ್ಕೊಂಡು ಗಡಿಬಿಡಿ ಮಾಡಬಾರ್ದು ಅಂತ. ಅದಕ್ಕೆ 95 ಇದೆ, ಇದಕ್ಕೆ 102 ಇದೆ. ಅದರ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದರ ವಿವರಗಳನ್ನು ಇಲ್ಲಿ ಬರೆದಿದ್ದೀನಿ. ಓರಲ್ ಎವಿಡೆನ್ಸ್ ಜನರಲಿ ಕೆನಾಟ್ ವೇರಿ ರಿಟನ್ ಟರ್ಮ್ಸ್. ಹಿಯರ್ ಓರಲ್ ಎವಿಡೆನ್ಸ್ ಮೇ ಬಿ ಗಿವನ್ ಇಫ್ ಇಟ್ ಅಫೆಕ್ಟ್ಸ್ ಅ ಥರ್ಡ್ ಪಾರ್ಟಿ. ಓರಲ್ ಎವಿಡೆನ್ಸ್ ಈಸ್ ಪರ್ಮಿಟೆಡ್ ಇನ್ 102, ಓರಲ್ ಎವಿಡೆನ್ಸ್ ಈಸ್ ನಾಟ್ ಪರ್ಮಿಟೆಡ್ ಇನ್ 95. ಕ್ಯಾರೆಕ್ಟರಿಸ್ಟಿಕ್ ಎರಡೂ ಒಂದೇ, ಆದರೆ ಇಲ್ಲಿ ಪಾರ್ಟಿಗೆ ಇದು ಸಂಬಂಧಪಡ್ತದೆ, ಇಲ್ಲಿ ಮೂರನೇ ವ್ಯಕ್ತಿಗಿದು 102 ಸಂಬಂಧಪಡ್ತದೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 102. ದ ಪ್ರೊಹಿಬಿಷನ್ ಅಗೇನ್ಸ್ಟ್ ವೇರಿಯಿಂಗ್ ಎ ರಿಟನ್ ಡಾಕ್ಯುಮೆಂಟ್ ಬೈ ಓರಲ್ ಎವಿಡೆನ್ಸ್ ಅಪ್ಲೈಸ್ ಮೇನ್ಲಿ ಟು ದ ಪಾರ್ಟೀಸ್. ಥರ್ಡ್ ಪರ್ಸನ್ ಮೇ ಪ್ರೂವ್ ಸಚ್ ಅಗ್ರಿಮೆಂಟ್ ಇಫ್ ಇಟ್ ಅಫೆಕ್ಟ್ಸ್ ಹೀಸ್ ಇಂಟ್ರೆಸ್ಟ್. His interest. That is the legal point here, right? Then comes 103. 103 is a very simple section. ಇದನ್ನು ನಾನು ನಿಮಗೆ ಭಾಳ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ. ಬೇರೆ ಆ್ಯಕ್ಟಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ. ಬೇರೆ ಆ್ಯಕ್ಟಲ್ಲಿ 103 ಏನು ಹೇಳುತ್ತೆ? 103 ಸೆಕ್ಷನ್ 103 ಸೇವಿಂಗ್ ಆಫ್ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಈ ಒಂದು ಚಾಪ್ಟರ್ 6 ಇದೆಯಲ್ವಾ, ಪಾರ್ಟ್ 3ಯ ಚಾಪ್ಟರ್ 6ನಲ್ಲಿರ್ತಕ್ಕಂತಹ ಸೆಕ್ಷನ್ 94 to 102 ಇರತಕ್ಕಂತಹ ಪ್ರಾವಧಾನಗಳು ಈ ಉಯಿಲಿನ ಮೇಲೆ ದುಷ್ಪರಿಣಾಮವನ್ನು ಬೀರಬಾರದು ಅನ್ನೋದನ್ನು ಸೆಕ್ಷನ್ 103ನಲ್ಲಿ ಬರೆದಿದೆ. 94ನಿಂದ 102 ತನಕ, 103 ಅಲ್ಲ ಇದು, ದಿಸ್ ಇಸ್ 102 ತನಕ ಇರುವಂತಹ ಕಲಮುಗಳು ಯಾವುದೇ ಕಾರಣಕ್ಕೂ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಿನ ಮೇಲೆ ಪ್ರಿವೇಲ್ ಆಗೋದಿಲ್ಲ. ಅದು ವಿಲ್ಸ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳ ಮೇಲೆ. ನೋಡಿ, ನಥಿಂಗ್ ಇನ್ ದಿಸ್ ಚಾಪ್ಟರ್ ಅಂದರೆ ಚಾಪ್ಟರ್ 6ಅಲ್ಲಿ ಏನಿದೀವಿ ನಮಗೆ, ಚಾಪ್ಟರ್ 6ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್ ಬೈ documentary evidence and its exceptions. Okay, this chapter shall not be taken to affect any provisions of the Indian Succession Acts as to the construction of wills. ಉಯಿಲಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಇರತಕ್ಕಂತಹ ಪ್ರಾವಧಾನಗಳ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಈ ಚಾಪ್ಟರ್ ಬೀರಬಾರ್ದು ಅನ್ನೋದನ್ನು ಸೆಕ್ಷನ್ 103ನಲ್ಲಿ ಹೇಳಲಾಗಿದೆ. ದ್ಯಾಟ್ಸ್ ಸೆಕ್ಷನ್ 103. ನಥಿಂಗ್ ಇನ್ ದಿಸ್ contained in this chapter relating to documentary evidence and interpretation of documents shall affect the provisions of Indian Succession Act 1925 concerning the construction of sons. Note, section 94 to 102 are subject to the provisions of in respect of wills. That's the content. 103. These are all not so important. Specific statutory rules 94 to 102 ಅದಕ್ಕೆ ಅಫೆಕ್ಟ್ ಮಾಡೋದಿಲ್ಲ. ಸೇಮ್ ಥಿಂಗ್, ಸಿಂಪಲ್ ಕಾನ್ಸೆಪ್ಟ್. ಇದನ್ನೇನು ಪರೀಕ್ಷೆಯಲ್ಲಿ ಅದನ್ನು ನಿಮಗೆ ಕೇಳುವಂಥ ಚಾನ್ಸೇ ಇಲ್ಲ. ಸ್ಪೆಷಲ್ ರೂಲ್ಸ್ ಹಿಯರ್ ವಿಲ್ ಇನ್ ಇಂಡಿಯನ್
Succession Act prevails over chapter 6 of BSA. That's it. That's the concept. ಭಾಳ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ಇಟ್ ಅಗೇನ್. ಓಕೆ, ಸೊ ಇಂಪಾರ್ಟೆನ್ಸ್ ಆಫ್ 103 ರಿಲೇಷನ್ಶಿಪ್ 194 to 102. 94 to 102 are general rules of interpreting documents. 103 clarifies the general rules to override wills. 94 to 102 ಈ ರೀತಿ ಲೀಗಲ್ ಕಾನ್ಸೆಪ್ಟ್, ರೂಲ್ಸ್ ರಿಗಾರ್ಡಿಂಗ್ ಇಂಟರ್ಪ್ರಿಟೇಷನ್. ಅದಕ್ಕೇ ಸ್ಟೀಫನ್ಸ್ ಹೇಳ್ತಾರೆ, ಇವು ಆ್ಯಕ್ಚುಲಿ ಇಂಟರ್ಪ್ರಿಟೇಷನ್ ಕ್ಲಾಸಸ್ ಆದರೂ ಕೂಡ ನಾನು ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾಕೆ ತರ್ತಾ ಇದ್ದೀನಿ ಅಂತಂದರೆ ಇವುಗಳ ಮಹತ್ವ ಇದೆ ಇಲ್ಲಿ, ಅದಕ್ಕೆ ಇಲ್ಲೇ ಕ್ಲಾರಿಫೈ ಮಾಡುವಂಥ ಪ್ರಯತ್ನವನ್ನು ಸ್ಟೀಫನ್ಸ್ ಮಾಡಿದ್ದಾರೆ. ವಿತ್ ದಿಸ್ ಐ ಆಮ್ ಗಿವಿಂಗ್ ದಿ ಟೋಟಲ್ ಕನ್ಕ್ಲೂಷನ್. ನಿಮ್ಮ ಪ್ರಶ್ನೆ ಹೇಗೆ ಬರ್ತದೋ ಆ ಪ್ರಶ್ನೆಗೆ ತಕ್ಕಂತೆ ನೀವು ಇದರಲ್ಲಿ ಪಾಯಿಂಟ್ಗಳನ್ನು ಸೇರಿಸ್ಬೋದು ಅಂತ ಹೇಳ್ತಾ ಈ ಒಂದು 4ನೇ ವಿಡಿಯೋನ, ಇದರ ಕನ್ನಡ ಅನುವಾದ ಇದೆ, 4ನೇ ವಿಡಿಯೋನ ನಾನು ನಿಮಗೆ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಇನ್ನೊಂದು ಸೂಚನೆ, ವಿ ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಅವರ್ ಓನ್ ಆ್ಯಪ್. ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಯು ಕ್ಯಾನ್ ಡೌನ್ಲೋಡ್ SBN law classes. So there is an app. This app can be downloaded from the Play Store. So important notes, other things I want to keep in my own app. ಮತ್ತು ನಿಮಗೆ ಮೊಬೈಲ್ ಆ್ಯಪ್ ಇರೋದ್ರಿಂದ wherever you can go, you can use the notes, you can read them. Even I am trying to bring the videos also. ನೋಡೋಣ how far it will be successful ಅಂತಕ್ಕಂಥದ್ದನ್ನು ಹೇಳ್ತಾ, ಇವಾಗ ಈ ವಿಡಿಯೋದ ನೋಟ್ಸ್ಗಳನ್ನು ನಾನು ಈ ಪ್ಲೇಸ್ಟೋರಲ್ಲಿ ಅಂದರೆ SBN ಲಾ ಕ್ಲಾಸಸ್ ಅಂತಕ್ಕಂಥ ಆ್ಯಪಲ್ಲೇ ನಾನು ಅವುಗಳನ್ನು ನಿಮ್ಮನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಪುಟ್ ದೋಸ್ ನೋಟ್ಸ್ ಇನ್ ದಿ ಟೆಲಿಗ್ರಾಮ್ ಚಾನಲ್. ಐ ಆಮ್ ಗೋಯಿಂಗ್ ಟು ಪುಟ್ ದೋಸ್ ನೋಟ್ಸ್ ಇನ್ ಮೈ ಓನ್ ಆ್ಯಪ್ ಅಂತ ಹೇಳ್ತಾ, ಇದರಿಂದ ಇವತ್ತಿನ ಈ ಕ್ಲಾಸಿನ ಮುಖಾಂತರ ವಾಟ್ ವಿ ಹ್ಯಾವ್ ಡನ್ ಈಸ್ ವಿ ಹ್ಯಾವ್ ಕಂಪ್ಲೀಟೆಡ್ Unit 3. Now the units left in Evidence Act is Unit 4 and 5. Before 16th, I am planning, 16th of next month, I am planning to ensure that Unit 4 gets completed. And luckily, if the examination is little far, ಮೊದಲೇ ಇಲ್ಲ ಅಂತ ಇಟ್ಕೊಳ್ಳಿ, Unit 5 ನಾನು ಮುಗಿಸ್ಕೊಡ್ತೀನಿ. Unit 4, Unit 5 ಎರಡೂ ಮುಗಿಸ್ಕೊಡ್ತೀನಿ. ನನ್ನ ಕ್ಲಾಸ್ಗಳು ಡಿಲೇ ಯಾಕೆ ಆಗ್ತಾ ಇದೆ ಅಂತಂದರೆ, ಐ ಆಮ್ ಡೂಯಿಂಗ್ ದೀಸ್ ವಿಡಿಯೋಸ್ ಫಾರ್ ದ ಪರ್ಮನೆಂಟ್ ವ್ಯೂ, ಈವನ್ ಫಾರ್ ಫ್ಯೂಚರ್ ಬ್ಯಾಚಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೇಲೆ ನಾನು ವಿಡಿಯೋ ಮಾಡಿಲ್ಲ, ಅದಕ್ಕೇ ನಾನು ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿಲ್ಲ. ಎಕ್ಸಾಮ್ ಟೈಮ್ ಟೇಬಲ್ ಡಿಕ್ಲೇರ್ ಆದಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಯಾವ ರೀತಿ ಆನ್ಸರ್ ಬರೀಬೇಕು ಅಂತಕ್ಕಂಥ ವಿವರಣೆಯನ್ನು ನಿಮ್ಮ ಮುಂದೆ ತರುವನಿದ್ದೇನೆ. ಆದರೆ ಈ BSA ಅಂತಕ್ಕಂಥ ಸಬ್ಜೆಕ್ಟು ತುಂಬ ಕಠಿಣವಾದ ಸಬ್ಜೆಕ್ಟು, ಕಠಿಣವಾದದ್ದು, ಅರ್ಥ ಆಗಲ್ಲ ಅಂಥೇಳಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಬೇರೆ ಆ್ಯಕ್ಟ್ ಮೇಲೆ ಫೋಕಸ್ ಮಾಡಿ ಬೇರೆ ಆ್ಯಕ್ಟನ್ನು ನಾವು ಹೇಗೆ ಅರ್ಥೈಸಬೇಕು ಅನ್ನುವಂಥ ಒಂದು ಫೋಕಸನ್ನು ಇಟ್ಕೊಂಡು ಈ ವಿಡಿಯೋ ಮಾಡಿರೋದ್ರಿಂದ ನಿಮಗೆ ವಿಡಿಯೋಗಳು ಜಾಸ್ತಿ ಆಗಿದ್ದಾವೆ. ಆದರೆ ನಿಮಗೆ ಎವಿಡೆನ್ಸ್ ಆ್ಯಕ್ಟ್ ಅರ್ಥ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಥ್ರೂ ದೀಸ್ ವಿಡಿಯೋಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸ್ನ ಮುಕ್ತಾಯ ಮಾಡ್ತೀನಿ. Unit 4ರ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮತ್ತೊಂದು ಖುಷಿ ತರುವಂತಹ ವಿಷಯ ಅಂದರೆ 10,000 ಸಬ್ಸ್ಕ್ರೈಬರ್ ಆಗುವಂತಹ ಒಂದು ಮುನ್ಸೂಚನೆ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. 9,600ಕ್ಕಿಂತ ಹೆಚ್ಚು ಜನ ಈಗ ಸಬ್ಸ್ಕ್ರೈಬರ್ ಆಗಿರುವುದನ್ನು ನಾನು ನೋಡ್ತಾ ಇದ್ದೀನಿ ಅನ್ನುವಂಥ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.